ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕೊನೆಯ ವಿಡಿಯೋದಲ್ಲಿ ಫಸ್ಟ್ ಪಾರ್ಟಲ್ಲಿ ನಾವೇನು ನೋಡಿದ್ವಿ ಅಂದರೆ, ನಾನು ಈಗ 6 ತಿಂಗಳ ನಂತರ ಮನೆ ಕಟ್ತಾ ಇದ್ದೀವಿ. ಸೊ ಹಾಗಾಗಿ ಏನೆಲ್ಲ ಪ್ಲಾನ್ ಮಾಡ್ಕೋಬೇಕು ಅನ್ನೋದನ್ನು ಮೊದಲನೇ ವಿಡಿಯೋದಲ್ಲಿ ನೋಡಿದ್ವಿ. ಸ್ಟೆಪ್ ಬೈ ಸ್ಟೆಪ್ ಒಂದು 10 ಪಾಯಿಂಟ್ ಏನೋ ಡಿಸ್ಕಸ್ ಮಾಡಿದ್ವಿ. ಆಸ್ ಅ ಪಾರ್ಟ್ 2 ಏನಂದರೆ, ಫಸ್ಟ್ ನಾನು ಏನು ತಿಳ್ಕೊಳ್ಬೇಕು ಅಂದರೆ, BBMP ಅಥವಾ GB ಯಲ್ಲಿ ಏನಿದೆ, ಅದರ ರೂಲ್ಸ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕು ಅಂದ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಕಂಪ್ಲೀಟಾಗಿ ನಾವೇನು ನೋಡೋಣ ಅಂದರೆ, BBMP ಆರ್ GBA ಸಿಟ್ ಬ್ಯಾಕ್ ರೂಲ್ ಏನು ಬಿಟ್ಟಿದ್ದಾರೆ ನಮಗೆ. ಫಾರ್ ಎಕ್ಸಾಂಪಲ್ 30-40 ಸೈಟಲ್ಲಿ ಹಿಂದೆ ಎಷ್ಟು ಬಿಡಬೇಕು, ಸೈಡಲ್ಲಿ ಎಷ್ಟು ಬಿಡಬೇಕು, ಮುಂದೆ ಎಷ್ಟು ಬಿಡಬೇಕು, ಎಷ್ಟು ಫ್ಲೋರ್ ಕಟ್ಟಬೇಕು, ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಬೇಕು ಅನ್ನೋದನ್ನು ಸೂಪರ್ ಆಗಿ ಡಾಕ್ಯುಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ನಾವು ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕಂತೆ ನಾವು ಆರ್ಕಿಟೆಕ್ಟ್ ಹತ್ರ ಹೇಳಿ ನಮ್ಮ ಬೌಂಡ್ರಿಗಳನ್ನು ಮಾಡಿಸ್ಕೊಳ್ಳೋಣ. ಸೊ ಇದು ಇವತ್ತಿನ ವಿಡಿಯೋ. ನೀವಾಗಲೇ ನಾನು ನೋಡಿದ್ದೀರಾ, ನಾನು ನನ್ನ ಡ್ರೀಮ್ ಹೌಸ್ನ ಆಲ್ರೆಡಿ ಕಟ್ಟಿದ್ದೀನಿ. ಸೊ ಈ ವಿಡಿಯೋಸ್ನ ಕಂಪ್ಲೀಟಾಗಿ ನೀವು ನೋಡಿದ್ದೀರಾ, ನನ್ನ ಮನೆಯನ್ನು ನೋಡಿದ್ದೀರಾ. ಬಜೆಟಲ್ಲಿ, ಕಮ್ಮಿ ಬಜೆಟಲ್ಲಿ, ಲೆಸ್ ದ್ಯಾನ್ 50 ಲ್ಯಾಕಲ್ಲಿ ನಾನು ಒಂದು ಡ್ಯೂಪ್ಲೆಕ್ಸ್ ಮನೆಯನ್ನು ಕಟ್ಟಿದ್ದೆ. ಈಗ ಅದೇ ರೀತಿ ನೆಕ್ಸ್ಟ್ 6 ಮಂತ್ಸಲ್ಲಿ ನಾವು ಇನ್ನೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಅದನ್ನು 6 ಮಂತ್ಸ್ ಮುಂಚೆನೇ ನಾನು ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಹೇಗೆ ಏನೋ ಜಾನ್ವರಿ ಫೆಬ್ಬಲ್ಲಿ ಕಟ್ಟುವಂಥ ಮನೇನ ಜೂನ್ ಜುಲೈಯಲ್ಲೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ನೀವೇನು ನೋಡಿದ್ರಲ್ಲ, ಏನೇನು ಪಾಯಿಂಟ್ಗಳನ್ನ ನಾವು ಪ್ರಿಪೇರ್ ಆಗಬೇಕು ಅಂತ. ಸೊ ಹಾಗಾಗಿ ಅದೇ ಸೆಕೆಂಡ್ ವಿಡಿಯೋ. ಇವತ್ತು ನಾವು BBMP GBA ಅಲ್ಲಿ ಅಂತ ಬರುವಂಥ ನಮ್ಮ ಸೆಟ್ ಬ್ಯಾಕ್ ರೂಲ್ಗಳನ್ನು ನೋಡ್ಕೊಳ್ಳೋಣ. ಅದಕ್ಕೆ ತಕ್ಕಂತೆ ನಮ್ಮ ಬೌಂಡ್ರಿಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತು ಡಿಸ್ಕಸ್ ಮಾಡೋಣ, ಬನ್ನಿ. ಓಕೆ, ಮೊದಲನೇದಾಗಿ ನಮಗೊಂದು ಡಾಕ್ಯುಮೆಂಟ್ ಇದೆ. ಸೊ ನೀವೇನು ನೋಡ್ತಾ ಇರಲ್ಲ, ಗೌರ್ಮೆಂಟ್ ಆಫ್ ಕರ್ನಾಟಕ ಇದು 2025 11th ಮಂತಲ್ಲಿ ರಿಲೀಸ್ ಮಾಡಿದ್ದಾರೆ ನೋಟಿಫಿಕೇಷನ್ನು. ಸೊ ಇದರಲ್ಲಿ ನೋಡೋದಾದರೆ ನನಗೇನು ರಿಲೆವೆಂಟ್ ಇದೆಯೋ ಅದನ್ನು ಮಾತ್ರ ನಾನು ಕನ್ಸಿಡರ್ ಮಾಡಿದ್ದೀನಿ. ಒಂದು ಟೇಬಲ್ ಇದೆ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಫಸ್ಟ್ ನೋಡೋದಾದರೆ ಅಪ್ ಟು 60 ಸ್ಕ್ವೇರ್ ಮೀಟರ್ ಅಂದರೆ ನಮಗೆ 645 ಸ್ಕ್ವೇರ್ ಫೀಟ್ವರೆಗೂ ಬರುತ್ತೆ. ಅಲ್ಲಿವರೆಗೂ ಒಂದು ಸೆಕ್ಷನ್ನು. ಅದಾದಮೇಲೆ 645 ಸ್ಕ್ವೇರ್ ಫೀಟಿಂದ ಆಲ್ಮೋಸ್ಟ್ 1600 ಸ್ಕ್ವೇರ್ ಫೀಟ್ವರೆಗೂ ಯಾವುದೆಲ್ಲ ಸೈಟ್ಗಳು ಬರ್ತೋ ಅದೆಲ್ಲ ಸೆಕೆಂಡ್ ರೋ. ಹಾಗೆ ಅಬೌವ್ 1600 ಸ್ಕ್ವೇರ್ ಫೀಟಿಂದ 4000 ಸ್ಕ್ವೇರ್ ಮೀಟ್ರ್ವರೆಗೂ ಇನ್ನೊಂದು ಸೆಕ್ಷನ್ ಕೊಟ್ಟಿದ್ದಾರೆ. ಓಕೆ, ನನಗೆ ಸೆಕೆಂಡ್ ರೋ ಏನೋ ಅಪ್ಲೈ ಆಗುತ್ತೆ. ಅಂದರೆ ನಮ್ಮದು ಈಗ 30-40 ಸೈಟೆಲ್ಲ ಇದರಲ್ಲಿ ಬರುತ್ತೆ, ಅಂದರೆ 1600 ಒಳಗಡೆ ಬರುತ್ತಲ್ವ, ಹಾಗಾಗಿ ಇದು ಬರುತ್ತೆ. ಓಕೆ, ಇಲ್ಲಿ ನೋಡೋದಾದರೆ ಸೆಟ್ ಬ್ಯಾಕ್ ಎಷ್ಟು ಬಿಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಫ್ರಂಟ್ ಸೈಡಲ್ಲಿ ಅಂದರೆ ನಮ್ಮ ಮನೆ ಮುಂದೆ ಸೈಡಲ್ಲಿ 0.9 ಮೀಟರ್ನ ಬಿಡಬೇಕಾಗುತ್ತೆ ಫ್ರಂಟಲ್ಲಿ. 0.9 ಮೀಟ್ರ್ ಅಂತ ಹೇಳೋದಾದರೆ ನಮಗೆ ಫೀಟಲ್ಲಿ ಹೇಳಿದ್ರೆ 2.9 ಫೀಟ್ ಬರುತ್ತೆ. 2.9 ಫೀಟ್. ಅದೇ ರೀತಿ ಹಿಂದ್ಗಡೆ 0.7 ಮೀಟರ್ ಅಂದರೆ ನಮಗೆ 2.2 ಫೀಟ್ ಬರುತ್ತೆ. ಸೊ ಇದು 2.2 ಫೀಟ್. ಮತ್ತು ಇನ್ನು ಲೆಫ್ಟ್ ಅಥವಾ ರೈಟಲ್ಲಿ ಯಾವುದಾದ್ರು ಒಂದು ಸೈಡಲ್ಲಿ ನಾವು ಜಾಗನ ಬಿಡಬೇಕು. ಆಯ್ತು, ಲೆಫ್ಟ್ ಬಿಡ್ಬೋದು, ರೈಟ್ ಬಿಡ್ಬೋದು. ಓಕೆನಾ, ಬೇಸ್ಡ್ ಆನ್ ರೋಡ್ ಇದೆಲ್ಲ ನೋಡಿಕೊಂಡು ನಾವು ಡಿಸೈಡ್ ಮಾಡ್ಕೋಬೋದು, ಲೆಫ್ಟ್ ಇಲ್ಲ ರೈಟ್. ಅದು 0.7 ಮೀಟರ್, ಅದು ಅರೌಂಡ್ 2.2 ಫೀಟ್. ಸೊ 2.9, 2.2, 2.2. ಸೊ ಇದು ನಮ್ಮ ಸೆಟ್ ಬ್ಯಾಕ್ ಬಿಡಬೇಕು 1200 ಸ್ಕ್ವೇರ್ ಫೀಟ್ ಇತ್ತು ಅಂದರೆ. ಸೊ ಇದು ಸೆಟ್ ಬ್ಯಾಕ್ ರೂಲ್. ಅದಾದಮೇಲೆ ಇನ್ನು ಕೆಳಗಡೆ ಬಂದರೆ ನಮ್ಮ ಫ್ಲೋರ್ ಹೈಟ್ ಎಷ್ಟಿರಬೇಕು ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಅಪ್ ಟು 150 ಸ್ಕ್ವೇರ್ ಮೀಟ್ರ್ವರೆಗೂ, ಅಂದರೆ 1600 ಸ್ಕ್ವೇರ್ ಫೀಟ್ವರೆಗೂ ಮ್ಯಾಕ್ಸಿಮಮ್ ಪರ್ಮಿಸಿಬಲ್ ಬಿಲ್ಡಿಂಗ್ ಹೈಟ್ ಶೆಲ್ ಬಿ 12 ಮೀಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 12 ಮೀಟರ್ ಅಂದರೆ ಆಲ್ಮೋಸ್ಟ್ 39.37 39 ಫೀಟ್ವರೆಗೂ ಬರುತ್ತೆ. 39 ಫೀಟ್ವರೆಗೂ ನಾವು ಬಿಲ್ಡಿಂಗ್ನ ರೈಸ್ ಮಾಡ್ಬೋದು. ಎಕ್ಸ್ಕ್ಲೂಡಿಂಗ್ ಸ್ಟಿಲ್ಟ್ ಫ್ಲೋರ್ ಅಂದರೆ ಪಾರ್ಕಿಂಗಲ್ಲಿ ನೀವೇನು ಫ್ಲೋರಿಂಗ್ ಅಂದರೆ ಏನು ಕಟ್ದೇನೆ ಬರೀ ಓಪನ್ ಪಾರ್ಕಿಂಗ್ ಬಿಡ್ತೀರಾ ಅಂದರೆ ಅದನ್ನು ನೀವು ಬಿಟ್ಬಿಟ್ಟೆ 12 ಮೀಟರ್ನ ಕಟ್ಬೋದು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಅಂದರೆ 39 ಫೀಟ್ ಇನ್ಕ್ಲೂಡಿಂಗ್ ಎಕ್ಸ್ಕ್ಲೂಡಿಂಗ್ ನಿಮ್ಮ ಪಾರ್ಕಿಂಗ್. ಸೊ ಪಾರ್ಕಿಂಗ್ನ ಹೈಟ್ನ ಬಿಟ್ಬಿಟ್ಟು 39 ಫೀಟ್ನ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅನ್ನೋದನ್ನು ಈ ಡಾಕ್ಯುಮೆಂಟಿಂದ. ಮತ್ತು ಅದಾಗೆ ನಿಮಗೆ ಏನೋ ಸುಮಾರಿದೆ, ಬೇಸ್ಮೆಂಟ್ಸು ರಿಲೇಟೆಡ್ ಎಲ್ಲ ಇದೆ. ಸೊ ನನಗೆ ಈಗ ಸದ್ಯಕ್ಕೆ ಇದು ಬೇಡ, ಕಮರ್ಷಿಯಲ್ ಅಲ್ಲ ನಮ್ಮದು. ಸೊ ಹಾಗಾಗಿ ನನಗೇನು ಇಂಪಾರ್ಟೆಂಟ್ ಇತ್ತು ಅದನ್ನು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಇನ್ನು ಈಗ ನಮಗೆ ಸೆಟ್ ಬ್ಯಾಕ್ ರೂಲ್ ಗೊತ್ತಾಯಿತು, ಹಿಂದೆ ಎಷ್ಟು ಜಾಗ ಬಿಡಬೇಕು, ಮುಂದೆ ಎಷ್ಟು ಜಾಗ ಬಿಡಬೇಕು ಅನ್ನೋದನ್ನು. ಸೊ ಅದನ್ನ ಇಟ್ಕೊಂಡು ನಾನೇನು ಮಾಡಿದೆ, ಒಂದು ಆರ್ಕಿಟೆಕ್ಟ್ನ ಕನೆಕ್ಟ್ ಮಾಡಿದ್ದೀನಿ. ಆರ್ಕಿಟೆಕ್ಟಲ್ಲಿ ಸೊ ನಾವು ಔಟರ್ ಬೌಂಡ್ರಿನ ಫಸ್ಟು ಡಿಫೈನ್ ಮಾಡಿದ್ದೀವಿ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಒಳಗಡೆದನ್ನೆಲ್ಲ ಇಗ್ನೋರ್ ಮಾಡಿ. ಆಸ್ ಆಫ್ ನೌ ಔಟರ್ ಬೌಂಡ್ರಿ ಫಾರ್ ಎಕ್ಸಾಂಪಲ್ ಈಗ ನೋಡ್ತಾ ಇದ್ದೀರಾ 35 ಬ್ಯಾಕ್ ಸೈಡ್ ನನ್ನ ವಿಡ್ತು. ಓಕೆ, ಡೆಪ್ತ್ ಬಂದ್ಬಿಟ್ಟು 40 ಫೀಟ್ ಇದೆ.
ಸೊ ಇಲ್ಲಿ 35 ಫೀಟ್ ಇದೆ. ಸೊ ದಟ್ ನೀವು ಈ ಎಕ್ಸ್ಟ್ರಾ ಪೋರ್ಷನ್ನ ನೀವು ಇಗ್ನೋರ್ ಮಾಡ್ಬೋದು. ಸೊ ಆಸ್ ಆಫ್ ನಾವು 35-40 ತೊಗೊಳ್ಬೋದು. ಓಕೆನಾ. ಅದರಲ್ಲಿ ನೀವೇನು ನೋಡ್ತಾ ಇರಲ್ಲ, ಪಿಂಕ್ ಬಂದ್ಬಿಟ್ಟು ನಮ್ಮ ಔಟರ್ ಬೌಂಡ್ರಿ ಆಗುತ್ತೆ. ಓಕೆ. ಅದರಲ್ಲಿ ನಮ್ಮ ಸೆಟ್ ಬ್ಯಾಕ್ ರೂಲ್ಗಳನ್ನು ನಾವೇನು ಮೆನ್ಷನ್ ಮಾಡಿದ್ವಲ್ಲ, ಫ್ರಂಟಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ವಿ, 0.9 ಫೀಟ್ ಮೀಟರ್ ಅಂದರೆ ಸೊ 2.9 ಫೀಟ್ ನೀವೇನು ಇಲ್ಲಿ ನೋಡ್ತಾ ಇರಲ್ಲ ಇದು ಮೈನಸ್ ಆಗುತ್ತೆ. ಅದೇ ರೀತಿ ಸೈಡಲ್ಲಿ 0.7, ಸೊ ಆ 0.7 ಹೋದರೆ ಈ ಪರ್ಪಲ್ ಲೈನ್ ಇದೆಯಲ್ಲ ಇದು ನಮ್ಮ ವಾಲ್ ಸ್ಪೇಸ್ ಆಗುತ್ತೆ. ಇದಿಷ್ಟು ನಮ್ಮ ಸೆಟ್ ಬ್ಯಾಕ್ ಆಗುತ್ತೆ. ಇಲ್ಲಿ ನೀವೇನು ನೋಡ್ತಾ ಇರಲ್ಲ, ಹಿಂದೆನೂ ನಾವು 0.7 ಬಿಟ್ಟಿದ್ದೀವಿ. ಸೊ ಪಿಂಕ್ ಲೈನಿಂದ ಪರ್ಪಲ್ ಲೈನಿಗೆ 0.7 ಮೀಟರ್ ಅಂದರೆ 2.2 ಫೀಟ್. ಸೊ ಹಿಂದೆ ಲೆಫ್ಟಲ್ಲಿ ಮತ್ತು ಮುಂದೆ 3 ಜಾಗದಲ್ಲಿ ಆ್ಯಸ್ ಪರ್ BBMP ರೂಲ್ ಪ್ರಕಾರ ಸೆಟ್ ಬ್ಯಾಕ್ನ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಓಕೆನಾ. ಇನ್ನು ರೈಟಲ್ಲಿ ಬೇಕಾಗಿಲ್ಲ, ಸಿನ್ಸ್ ಆ ಕಡೆ ರೋಡ್ ಇರೋದ್ರಿಂದ ನಮಗೆ ರೈಟ್. ಸೊ ಆ್ಯಸ್ ಪರ್ 2 ಕಡೆ ಯಾವ್ದಾದ್ರು 3 ಕಡೆನ ಬಿಡಬೇಕಾಗಿತ್ತು, 1 ಕಡೆ ಬಿಡೋದು ಬೇಕಾಗಿಲ್ಲ. ಹಾಗಾಗಿ 1 ಕಡೆನ ನಾವು ಬಿಡ್ತಾ ಇಲ್ಲ. ಸೊ ಓವರ್ ಆಲ್ ಇದು ಬೌಂಡ್ರಿ. ಇದರಲ್ಲಿ ಆಸ್ ಅ ಫಸ್ಟ್ ಸ್ಟೆಪ್ ನಾವು ಈಗ ಬೌಂಡ್ರಿ ಡಿಫೈನ್ ಮಾಡಾಯಿತು. ನಮ್ಮ ಬೌಂಡ್ರಿ ಮ್ಯಾಕ್ಸಿಮಮ್ ಇಷ್ಟು ಬರುತ್ತೆ ಅಂತ ಇಟ್ಕೊಳ್ಳಿ. ರೈಟ್ ಸೈಡಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಇದು. ಈ ಬೌಂಡ್ರಿಯಲ್ಲಿ ನಾವು ಫರ್ದರ್ ಆಗಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಹೇಗೆ ರೂಮ್ಸ್ಗಳನ್ನ ಅರೈವ್ ಮಾಡ್ಬೋದು, ಸ್ಟಿಲ್ಟ್ ಪಾರ್ಕಿಂಗ್ ಅಂದರೆ ಏನು, ಅಂದರೆ ಹೇಗೆ ಪಾರ್ಕಿಂಗ್ ಮಾಡ್ಬೋದು, ರೂಮ್ಸ್ನ ಹೇಗೆ ಪಾರ್ಟಿಷನ್ ಮಾಡ್ಬೋದು, ಆಮೇಲೆ ಪಿಲ್ಲರ್ಸ್ಗಳನ್ನ. ಸೊ ಫಸ್ಟು ನಾವು ಆಸ್ ಅ ಫ್ಲೋರ್ ಪ್ಲಾನಿಂಗ್ನು ಮತ್ತು ಎಲಿವೇಷನ್ನು ಮಾಡೋಣ. ಅದಾದಮೇಲೆ ನಾವು ಇಂಜಿನಿಯರಿಂಗ್ ಮತ್ತೆ ಕನೆಕ್ಟ್ ಮಾಡಿ ಪ್ಯಾರಲಲ್ ಆಗಿ ಸ್ಟ್ರಕ್ಚರಲ್ ಅನಾಲಿಸಿಸ್ನು ಮಾಡೋಣ. ಸೊ ಆಸ್ ಅ ಬೇಸಿಕ್ ಫಸ್ಟ್ ಗ್ಲಾನ್ಸ್ ಅಂದರೆ ನಮಗೆ ಟೋಟಲ್ ಸೆಟ್ ಬ್ಯಾಕ್ ಏನು, ಅದರಲ್ಲಿ ನಮಗೆ ಎಷ್ಟು ಜಾಗ ಸಿಗುತ್ತೆ, ಅದರಲ್ಲಿ ಎಂತೆಂಥ ರೂಮ್ ಮಾಡ್ಕೊಳ್ಬೋದು ಅನ್ನೋದನ್ನು ಫಸ್ಟು ನಾವು ತಿಳ್ಕೊಬೇಕು. ಹಾಗಾಗಿ ಈ ವಿಡಿಯೋ. ಓಕೆ, ಎರಡನೇ ವಿಡಿಯೋದಲ್ಲಿ ನಾವು ಇವತ್ತು BBMP GPA ಗೈಡ್ಲೈನ್ಸನ್ನು ನೋಡಿದ್ವಿ. ನಮ್ಮ ಹೇಗೆಲ್ಲ ಸೆಟ್ ಬ್ಯಾಕ್ಗಳನ್ನ ಬಿಡಬೇಕು ಅನ್ನೋದನ್ನು ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಸೆಟ್ ಬ್ಯಾಕ್ ಬಿಡೋದು ತುಂಬ ಇಂಪಾರ್ಟೆಂಟ್ ಆಸ್ ಪರ್ BBMP ರೂಲ್. ಫ್ಯೂಚರಲ್ಲಿ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ. ಸೊ ನೀವೇನು ಮಾಡಬೇಕು, ಫಸ್ಟ್ ವೀಡಿಯೋನ ಫಸ್ಟ್ ನೋಡಿ. ನಾವು 6 ಮಂತ್, ನೀವೇನಾದರೂ 3 ಮಂತ್ಸ್ ಟು 6 ಮಂತಲ್ಲಿ ಮನೆ ಕಟ್ಟೋ ಪ್ಲಾನ್ ಇತ್ತಂದರೆ ಏನೇನೆಲ್ಲ ಮಾಡ್ಬೋದು, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. 6 ಮಂತ್ಸ್ ಅನ್ನೋದು ತುಂಬ ದೊಡ್ಡ ಟೈಮ್ ನಮ್ಮ ಹತ್ರ ಇರುತ್ತೆ. ಹೇಗೆಲ್ಲ ನಾವು ಪ್ರಿಪೇರ್ ಆಗ್ಬೋದು ಅನ್ನೋದಕ್ಕೆ ಸೊ ಎಲ್ಲೂ ನಾವು ಕಾಸು ಕೊಟ್ಟು ಇನ್ವೆಸ್ಟ್ ಮಾಡಿ ತಿಳ್ಕೊಳ್ಬೇಕಾಗಿಲ್ಲ. ನಮ್ಮ ಹತ್ರ ಟೈಮ್ ಇದೆ. ಡೈಲಿ ಅಟ್ಲೀಸ್ಟ್ ನೀವೊಂದು ಇದಕ್ಕಂತಲೇ ಒಂದು ಹಾಫ್ ಆನ್ ಅವರ್ ಯುಟಿಲೈಸ್ ಮಾಡಿದ್ರೆ ನೀವೇ ತಿಳ್ಕೊಳ್ಬೋದು, ಓದ್ಬೋದು ಸುಮಾರು. ಸೊ ಹಾಗಾಗಿ 6 ಮಂತ್ಸಲ್ಲಿ ನಿಮ್ಗೆ ತುಂಬ ನಾಲೆಜ್ ಬರುತ್ತೆ. ನನಗೆ ಹೇಗೆ ಈ ಥರ ಇಷ್ಟು ಸ್ವಲ್ಪ ನಾಲೆಜ್ ಅಂದರೆ, ನೀವು ನೋಡಿದ್ರಿ, ನಾನು ನನ್ನ ಮನೆಯನ್ನು ನಾನೇ ಓನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದೆ. ನಾನು ಯಾವುದೇ ಕಾಂಟ್ರಾಕ್ಟರಿಗೆ ಕೊಟ್ಟಿರಲಿಲ್ಲ. ಹಾಗಾಗಿ ವಿತಿನ್ 45-50 ಲ್ಯಾಕಲ್ಲಿ ನಾನೊಂದು ಸೂಪರ್ ಆಗಿರೋ ಡ್ಯೂಪ್ಲೆಕ್ಸ್ ಮನೆಯನ್ನು ಕಟ್ಟಿದ್ದೆ 2200 ಸ್ಕ್ವೇರ್ ಫೀಟಲ್ಲಿ. ಸೊ ಅದೇ ರೀತಿ ನಾವು ನೆಕ್ಸ್ಟ್ Jan-Feb ಕಟ್ಟುವಂಥ ಮನೆಗೆ ನಾವು 6 ಮಂತಿಂದನೇ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ನೀವು ನನ್ನ ಜೊತೆ ಪ್ಯಾರಲಲ್ ಆಗಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ನೀವು ಒಂದು 3 ಮಂತ್ಸ್ ಟು 6 ಮಂತಲ್ಲಿ ಮನೆ ಕಟ್ತಾ ಇದ್ರಿ ಅಂದರೆ ಸೊ ಫಸ್ಟು ನನ್ನ ಫಸ್ಟ್ ಪಾರ್ಟ್ ವಿಡಿಯೋನ ನೋಡಿ. ಸೊ ಅದರಲ್ಲಿ ನಾವು ಏನೇನೆಲ್ಲ ಪ್ಲಾನ್ ಮಾಡಬೇಕು ಅನ್ನೋದನ್ನು ಚೆಕ್ ಲಿಸ್ಟ್ ಕೊಟ್ಟಿದೆ. ಸೊ ಅದ್ರ ಪ್ರಕಾರ ನಾವು ಒಂದೊಂದನ್ನೇ ನಾವು ಪ್ಲಾನ್ ಮಾಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ BBMP ಗೈಡ್ಲೈನ್ ನೋಡಿದ್ವಿ, ಹೇಗೆಲ್ಲ ಸೆಟ್ ಬ್ಯಾಕ್ ಬಿಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ಲೋರ್ ಪ್ಲಾನ್ ಹೇಗೆ ಮಾಡಬೇಕು, ಹೈಟ್ ಗೊತ್ತಾಯಿತು. ಸೊ ಎಷ್ಟು ಸ್ಕ್ವೇರ್ ಫೀಟ್ ಕಟ್ಟಬೇಕು, ಎಷ್ಟು ಲಿಮಿಟ್ ಇದರಲ್ಲಿ ಸ್ಕ್ವೇರ್ ಫೀಟ್ ಕಟ್ಟಬೇಕು, ಹೇಗೆ ಫ್ಲೋರ್ ಪ್ಲಾನ್ ಮಾಡೋದು, ಎಲಿವೇಷನ್ ಹೇಗೆ ಮಾಡೋದು ಅನ್ನೋದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಮಾಡೋಣ. ಸೊ ಫಾಲೋ ಮಾಡಿ ನನ್ನ ಚಾನಲ್ನ. ಇದೇ ರೀತಿ ಇನ್ಫಾರ್ಮೇಷನ್ಗಳನ್ನ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಇದೊಂದು ಗಿವ್ ಆ್ಯಂಡ್ ಟೇಕ್, ನಮ್ಮ ಇಬ್ಬರಿಗೂ ಯೂಸ್ಫುಲ್ ಆಗಿರುವಂಥ ಕಂಟೆಂಟ್ಗಳನ್ನೇ ಮಾಡೋಣ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.